ನೋಡಿ ಪಾಪ ಯಾರೋ ಒಂದು ಏರಿಯಾದಲ್ಲಿ ಹೂವು ಮಾರ್ಕೊಂಡು ಹೋಗ್ತಾ ಇದ್ದಾರೆ. ಹೂವು ಎಷ್ಟು ಫ್ರೆಶ್ ಆಗಿದೆ ಅಂದರೆ ತುಂಬ ಫ್ರೆಶ್ ಆಗಿದೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ, ಸೂಪರಾಗಿದೆ ಹೂವು ಮಾತ್ರ. ಹೂವು ಸೂಪರ್ ಆಗವೆ, ಫ್ರೆಶ್ಶು. ನೋಡಿ ಇಲ್ಲಿ ಒಬ್ಬರು ಈರುಳ್ಳಿ ಮಾರ್ತಿದ್ದಾರೆ. ಪಾಪ ಜೀವನ ಮಾಡೋಕ್ಕೆ ಇಷ್ಟೆಲ್ಲ ಕಷ್ಟಪಡಬೇಕು, ನೂಕ ಗಾಡಿ. ತುಂಬ ಮನಸ್ಸಿಗೆ ನೋವಾಗುತ್ತೆ ಇಂಥದ್ದೆಲ್ಲ ನೋಡಿದ್ರೆ. ನೋಡಿ ನಮ್ಮ ಹುಡುಗ ಗಾಡಿ ಹೆಂಗೆ ಓಡಿಸ್ತಾನೆ ಅಂದರೆ ಸೂಪರಾಗಿ ಓಡಿಸ್ತಾನೆ ಮಾತ್ರ. ಇವನೇ ಜಿತ್ತು ನಮ್ಮ ಡ್ರೈವರು. ನೋಡಿ ಸ್ಟೈರಿಂಗ್ ಹೆಂಗೆ ಹಿಡಿತಾನೆ ನೋಡಿ. ಅವ್ನು ಹಿಡಿಯೋದು ಒಂದು ಸ್ಟೈಲೇ ಒಂಥರ ಚಂದ ಅವ್ನು ಹಿಡಿಯೋದು, ಆಯಿತಾ. ಹೆಡ್ಸೆಟ್ ಯಾವಾಗಲೂ ಕಿವಿಲಿ ಇರಬೇಕು. ಅವ್ರ ಹುಡುಗಿ ಫೋನ್ ಮಾಡ್ತಾ ಇರ್ತಾಳೆ, ಹಾಕತ್ತಾನೆ. ನೋಡಿ ಇವೆರಡು ಚಿಲ್ಡ್ರನ್ಸ್ ಸ್ಕೂಲ್ ಮಕ್ಕಳು ಪಿಕಪ್ಪಿಗೆ ಅಂತ ಕರ್ಕೊಬಂದ ನನ್ನ. ಹೋಯ್ತಾ ಇದ್ದೀವಿ. ಏರಿಯಾ ತೋರಿಸ್ತದೆ ನನಗೆ, ಒಂದೂ ಗೊತ್ತಿಲ್ಲ ಬೆಂಗಳೂರು ಸಿಟಿಲಿ ಹೆಂಗೆ ಏನು ಅನ್ನೋದು. ಯಾವ ರೋಡಲ್ಲಿ ಹೋಗಿ ಯಾವ ರೋಡಲ್ಲಿ ಬರೋದು ಗೊತ್ತಾಗಲ್ಲ. ಇವ್ನ ಜೊತೆ ಸೇರಿದ್ಮೇಲೆ ಸ್ವಲ್ಪ ಎಲ್ಲ ತಿಳ್ಕೊಂಡಿನಿ. ಆದರೆ ಇವ್ನು ಯಾವ್ಯಾವ ರೋಡಲ್ಲಿ ಕರ್ಕೊಯ್ತಾನೆ, ಯಾವ್ಯಾವ ರೋಡಲ್ಲಿ ಬರ್ತಾನೋ ಗೊತ್ತಿಲ್ಲ. ಇಲ್ಲಕ್ಕ ಸ್ಟಾಪ್ ಮಾಡ್ದೆ, ಇಲ್ಲೊಂದು ಮಗು ಬರ್ಬೋದು. ನೋಡಿ ಯಾರನ್ನು ಮಾಡ್ತಾನೆ ಬರಲಿ ಅಂತ. ಇದೇ ಮನೆ. ನೋಡಿ ಆ ಕಡೆ ಎಲ್ಲ ಹತ್ತಿಸ್ಕೊಂಡು ಇಲ್ಲೆಲ್ಲ ಒಂದು ಅಪಾಯಿಂಟ್ಮೆಂಟ್ ಇದೆ, ಅಪಾಯಿಂಟ್ಮೆಂಟಲ್ಲಿ ಪಿಕಪ್ ಮಾಡಬೇಕು ಅಂತ ಹೋಗ್ತಾ ಇದ್ದಾನೆ. ಅದು ಅಪಾಯಿಂಟ್ಮೆಂಟ್ ಹೆಸರು ಕೂಡ ನನಗೆ ಅಷ್ಟು ಗೊತ್ತಿಲ್ಲ. ನನಗಿಲ್ಲಿ ವಸ್ತು ಎಲ್ಲ ಏರಿಯಾಗಳು. ಇವನಂದರೆ 2-3 ವರ್ಷದಿಂದ ಇಲ್ಲೇ ಓಡಿಸ್ಕೊ ಗಾಡಿದ್ದಾನೆ, ಹಂಗಾಗಿ ನೀವು ಗೊತ್ತು. ನೋಡಿ ಅಪಾಯಿಂಟ್ಮೆಂಟ್ ಒಳಗೆ ಹೋಗ್ತಾ ಇದ್ದಾನೆ. ಮುಂದೆ ಎಲ್ಲಿ ಮಕ್ಕಳಿದ್ದಾವೇನೋ ಗೊತ್ತಿಲ್ಲ, ಸೆಕ್ಯೂರಿಟಿಗಳೆಲ್ಲ ನಿಂತಾರೆ ಹೊರಗಡೆ. ಹೋಗ್ತಾ ಇದ್ದಾನೆ, ನೋಡ್ಬೇಕು ಮುಂದೆ ಎಲ್ಲಿ ಮಕ್ಕಳು ಏನು. ನನಗಿದು ವಸ್ತು ಈ ಜಾಗ. ಹೋಯ್ತಾ ಇದು ನೋಡಿ ಹೆಂಗೆ ತಿರುಗಿಸ್ತಾನೆ ಗಾಡಿ, ಸ್ಟೇರಿಂಗ್ ತಿರುಗಿಸೋದು ನೋಡಿ ಏನು ಸ್ಪೀಡಲ್ಲಿ ಹೋಯ್ತಾನೆ. ಹಂಸ ಬಂತು ನೆಗೆಸ್ತಾ, ಎಷ್ಟು ನೀಟಾಗಿ ಗಾಡಿ ಓಡಿಸ್ತಾನೆ ನೋಡಿ. ನೋಡಿ ಅಲ್ಲಿಂದ ಬಂದು ಒಳಗಡೆ ಇಲ್ಲಿ ಯಾವುದೋ ಒಂದು ಮಗು ನಿಂತೈತೆ. ಇವನ್ನೇ ಪಿಕಪ್ ಮಾಡೋದು ಎಲ್ಲ ಬೇರೆಯವ್ರದ್ದು ಗೊತ್ತಿಲ್ಲ. ನೋಡುವ, ಇಲ್ಲ ಇವನ್ನೇ ನಿಲ್ಲಿಸ್ತಾ, ಇವನ್ನೇ ಹತ್ತಿಸ್ಕೊಳ್ಳೋದು. ಇದೇ ಗಾಡಿಗೆ ಒಂದು ಹತ್ತಿಸ್ಕೊಂಡು ಇದೇ ಮಗು ಒಂದೇ. ಇನ್ನು ನೋಡಿ ಮಕ್ಕಳನ್ನೆಲ್ಲ ಹತ್ತಿಸ್ಕೊಂಡು ಈಗ ಲಂಚ್ ಬ್ಯಾಗ್ ಇಸ್ಕೊಳ್ಳೋಕ್ಕೆ ನಮ್ಮ ಅಣ್ಣ ಹೋಗ್ತಾ ಇದ್ದಾನೆ, ಜಿತು ಅಣ್ಣ. ಲಂಚ್ ಬ್ಯಾಗ್ ಇಸ್ಕೊಬರೋಕ್ಕೆ ನೋಡಿ ಎಲ್ಲ ಮಕ್ಕಳನ್ನು ಪಿಕಪ್ ಮಾಡಾಯಿತು. ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಇವಾಗ ನೋಡಿ ಎಲ್ಲ ಮಕ್ಕಳು ಎಷ್ಟು ಮುದ್ದಾಗಿ ಒಂದೊಂದು ಕೂಡ ಒಂದೊಂದು ಮುತ್ತು ಕ್ಯೂಟ್ಗಳಾಗವೆ. ಎಷ್ಟು ಇದರಲ್ಲಿದೆ ಅವು, ಎಷ್ಟು ಖುಷಿಯಾಗಿದೆ ಅಂದರೆ ತುಂಬ ಖುಷಿಯಾಗಿದ್ದಾವೆ. ನೋಡಿ ಇವಾಗ ಲಂಚ್ ಬ್ಯಾಗ್ ಬಂದ. ಇಲ್ಲಿಂದ ಲಂಚ್ ಬ್ಯಾಗೆಲ್ಲ ಇಸ್ಕೊಂಡಾಯಿತು. ಇವಾಗ ಅಪಾಯಿಂಟ್ಮೆಂಟಿಂದ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಎಲ್ಲ ಪಿಕಪ್ಪು, ಲಂಚ್ ಬ್ಯಾಗು ಮಕ್ಕಳು ಎಲ್ಲ ಪಿಕಪ್ ಮಾಡ್ಕೊಂಡಾಯಿತು. ನೋಡಿ ಹೆಂಗೆ ಹೋಯ್ತಾ ಇದ್ದಾನೆ, ಎಷ್ಟು ಚೆನ್ನಾಗಿದೆ ಅಪಾಯಿಂಟ್ಮೆಂಟ್ ಒಳಗೆ ಅಂದರೆ ತುಂಬ ಮಸ್ತಾಗಿದೆ. ನೋಡಿ ಗೇಟ್ ಹತ್ರ ಬಂದು ಗೇಟಿಂದ ಹೊರಗಡೆ ಹೋಗಿ ಇನ್ನೊಂದು ಗಾಡೀಲಿ ಸ್ವಲ್ಪ ಮಕ್ಕಳು ಬರ್ತವೆ. ಆ ಮಕ್ಕಳನ್ನು ಕೂಡ ಪಿಕಪ್ ಮಾಡ್ಕೋಬೇಕು ಅಂತ ಸೈಡಿಗೆ ಹಾಕ್ತಾನೋ ಇಲ್ಲ ಡೈರೆಕ್ಟ್ ಸ್ಕೂಲ್ ಹತ್ರ ಹೋಗ್ತಾನೋ ಗೊತ್ತಿಲ್ಲ. ಇಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಮುಂದೆ ಮತ್ತೆ ಸಿಗೋಣ. ಇಷ್ಟ ಆದವರು ಲೈಕು, ಶೇರು, ಕಮೆಂಟ್ ಮಾಡಿ. ನಮ್ಮನ್ನು ಕೂಡ ಬೆಳೆಸಿ ಫಾಲೋ ಮಾಡಿ.